ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ಲಿಕ್ಕತ್ತದಲ್ರಿ, ಬಾಯಿ ಒಳಗೂ ಕೂಡ ಅಷ್ಟೇ ಸೂಪರ್ ಆಗ್ಯದ್ರಿ. ಹಿಂಗ್ ಕೈ ಆಡಿಸ್ಲಿಕ್ಕತ್ರ ಬಾಯಿ ಒಳಗ್ ನೀರ್ ಬರ್ತದ, ಅಷ್ಟ ಮಸ್ತ್ ಆಗ್ಯದ. ಏನ್ ಮಾಡೇನ್ರಿ ನಾನು, ನೆಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ ಮಾಡೇನ್ರಿ. ಈಗ ಸೀಸನ್ ಅಲ್ಲ, ಹಂಗಾಗಿ ಇದೊಂದ್ ರೆಸಿಪಿ ಮಾಡಿ ತೋರ್ಸೋಣ ಅಂತ ಹೇಳಿ ತೋರಿಸ್ಲಿಕತ್ತೇನೆ ನಿಮ್ಗ. ಮಸ್ತ್ ಆಗ್ಯದ್ರಿ, ಟೇಸ್ಟ್ ಅಂತೂ ಸೂಪರ್ ಆಗ್ಯದ. 10 ರಿಂದ 15 ದಿವ್ಸ ಆರಾಮಾಗಿ ಇಟ್ಕೊಂಡು ನೀವು ಇದನ್ನ ತಿನ್ಬಹುದು. ನೆಲ್ಲಿಕಾಯಿನ ಸ್ವಚ್ಛ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನ ಉಗಾ ಒಳಗ್ ಬೇಯಿಸ್ಕೊಂಡ್ಬಿಡ್ಬೇಕ್ರಿ. ಅದಕ್ಕೆ ಏನ್ ಮಾಡ್ದೆ, ಕೆಳಗ್ ಪಾತ್ರೆ ಒಳಗ್ ನೀರ್ ಹಾಕ್ದಿ, ಮೇಲೆ ಈ ರೀತಿ ನೆಲ್ಲಿಕಾಯಿ ಹಾಕಿ 15 ರಿಂದ 20 ನಿಮಿಷ ಇದನ್ನ ಉಗಾ ಒಳಗ ಬೇಯಿಸ್ಕೊಂಡ್ಬಿಡೋಣಂತ್ರಿ. ಪೂರಾ ಆರ್ಬೇಕಿದು. ಆರಿದ ಮೇಲೆ ಈ ರೀತಿ ಹೋಳುಗಳು ಆರಾಮಾಗಿ ಕೈ ಒಳಗ್ ನಮಗ ಸಿಕ್ಬಿಡ್ತಾವ. ಇಲ್ಲಿ ನೋಡ್ರಿ, ಆದ್ರೆ ಈ ನೆಲ್ಲಿಕಾಯಿ ಏನವಲ್ಲ ಬಹಳ ದೊಡ್ಡವ, ಹೋಳ್ ಮಾಡಿದ್ಮೇಲೂ ಕೂಡ ಬಹಳ ದೊಡ್ಡ ಅನಿಸಿದ್ವು. ಅದಕ್ಕೆ ನಾನು ಇದನ್ನ ಒಂದ್ ಸ್ವಲ್ಪ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತೀನಿ. 1/2 ಭಾಗ ಮಾಡ್ತಿದ್ದೀನಿ. ಚಾಕು ಬಾಳ್ ಮಂಡದರಿ, ಸೊ ಆರಾಮಾಗಿ ನಾನು ಈ ರೀತಿ ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ರಿ, ಒಂದ್ ಪ್ಯಾನ್ ಕಾಯ್ಲಿಕ್ಕೆ ಇಡೋಣ ಅಂತ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದೆ. ಉಪ್ಪಿನಕಾಯಿ ಆದ್ಮೇಲೆ ಎಣ್ಣೆ ಒಂದ್ ಸ್ವಲ್ಪ ಮುಂದಿರ್ಬೇಕ್ರಿ. ಅದಕ್ಕೆ 1/2 ಸ್ಪೂನ್ ಸಾಸಿವೆ ಹಾಕಿದೆ. ಚಟಪಟ ಅಂದ್ಮೇಲೆ ಒಂದ್ ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. 1/2 ಸ್ಪೂನ್ಗಿಂತ ಕಮ್ಮಿ ಮೆಂತೆ ಹಾಕಿದೆ. ಕಲ್ಲೋಂಜಿ ಹಾಕಿದ್ದೀರಿ 1/2 ಸ್ಪೂನು. 1 ಸ್ಪೂನ್ ಮೇಲೆ 2 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದೆ. ಇಮಿಡಿಯೇಟ್ ಆಗಿ ಇದೇನು ಹೋಳು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನೆಲ್ಲಿಕಾಯಿ ಬೇಯಿಸಿದ್ದು, ಅದನ್ನು ಕೂಡ ಹಾಕಿ ಚಂದಾಗಿ ಕೈ ಆಡಿಸ್ಬಿಡೋಣಂತ್ರಿ. ಫಸ್ಟ್ ಒಂದ್ ಟೈಮ್ ಈ ರೀತಿ ಕೈ ಆಡಿಸ್ಕೊಂಡ್ಬಿಡೋಣ, ಇಲ್ಲ ಅಂದ್ರೆ ಹೊತ್ತೋ ಚಾನ್ಸ್ ಇರ್ತದೆ. ಸಣ್ಣ ಉರಿ ಒಳಗಿಟ್ಟೆ ಮಾಡ್ಲಿಕ್ಕತ್ತೇನ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಸ್ವಲ್ಪ ಬೆಲ್ಲ ಹಾಕಿದೆ. ಬೆಲ್ಲ ಅದಲ್ರಿ, ಆಪ್ಷನಲ್ ಅದ, ಬೇಕಾದ್ರೆ ನೀವು ಹಾಕ್ಬೋದು ಇಲ್ಲ ಬಿಡಬಹುದು. ಈಗ ಇದನ್ನ ಸಣ್ಣ ಉರಿ ಒಳಗಿಟ್ಟೆ ಕೈ ಆಡಿಸ್ತಾ ಇರೋಣಂತ. ಅದೆಲ್ಲ ಮಸಾಲಿ ಆ ಹೋಳ ಒಳಗ ಸೇರ್ಕೋಬೇಕ್ರಿ. ಬಹಳ ಮಸ್ತ್ ಆಗ್ತದ್ರಿ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗ್ತದ. ಇನ್ನೊಂದ್ ಟೈಪ್ ಉಪ್ಪಿನಕಾಯಿನೂ ಮಾಡ್ತೇನ್ರಿ, ಅದು 1 ವರ್ಷ ತನಕ ಆರಾಮ್ ಇರ್ತದ. ಇದೇನ್ ನೆಲ್ಲಿಕಾಯಿ ಹೆರದಿದ್ದು ಬೀಜ ಅದರಿ, ಎದಕ್ ಹೆರ್ದಿದ್ದೆ ನೆಕ್ಸ್ಟ್ ವಿಡಿಯೋ ಬರ್ತದ ನೋಡ್ರಿ ಅದನ್ನ. ಈ ಬೀಜ ಏನದಲ್ಲ, ಅದ್ರದ್ ನಾ ಏನ್ ಮಾಡ್ತೀನಿ, ಮುಂಜಾನೆ ಎದ್ದು ಅದನ್ನ ಕುದಿಸಿ ಸ್ವಲ್ಪ ಉಪ್ಪು ಹಿಂಗ ಹಾಕಿ ಮಸ್ತ್ ಬೇಕಿ 1 ಗ್ಲಾಸ್ ಕುಡಿದ್ ಬಿಟ್ರಿ, ನೆಲ್ಲಿಕಾಯಿ ಜ್ಯೂಸ್ ಮಸ್ತ್ ಇರ್ತದ. ನೋಡ್ರಿ ಹೆಂಗ್ ಅನಸ್ತ ಅಂತ ಹೇಳ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಮತ್ತೆ ಇನ್ನೊಂದ್ ವಿಡಿಯೋ ಸಿಗ್ತೇನಂತೆ ನಿಮ್ಗೆ.